ಇನ್ನು ಕೆಲವು ದಿನಗಳಲ್ಲಿ IPL ಪ್ರಾರಂಭವಾಗಲಿಕ್ಕಿದೆ. ಕೆಲವರಿಗೆ ಅಂತೂ ಕೊನೆಗೂ ಕ್ರಿಕೆಟ್ ಪ್ರಾರಂಭವಾಯಿತು ಅನ್ನೋ ಖುಷಿ ಆದರೆ ಇನ್ನು ಕೆಲವರಿಗೆ ಹಬ್ಬ IPL ಬಂತಲ್ಲ, IPL ಆದರೂ ಸ್ವಲ್ಪ ಹಣ ಮಾಡ್ಕೊಳ್ಬೋದು ಅಂತ ಹೇಳಿ ಖುಷಿ. ಅಂಥವರಿಗೆ ಡ್ರೀಮ್ 11 ಆ್ಯಪ್ ಬಗ್ಗೆ 100% ಆಗಿ ಗೊತ್ತೇ ಇರುತ್ತೆ. ಇದೇ ರೀತಿಯಾಗಿ ತುಂಬಾನೇ ಫ್ಯಾಂಟಸಿ ಲೀಗ್ಗಳು ನಡೀತಾನೆ ಇರ್ತದೆ. ಆದರೆ ನಿಮಗೆ ಡ್ರೀಮ್ 11 ಯಾಕೆ ಬೆಸ್ಟ್ ಮತ್ತು ಡ್ರೀಮ್ 11 ನೀವು ಯಾವ ರೀತಿಯಾಗಿ ಹಣವನ್ನು ಮಾಡ್ಕೊಳ್ಬೋದು, ಕ್ರಿಕೆಟ್ ನಾಲೆಡ್ಜ್ ಇಲ್ಲದೆ ಇದ್ರೂ ಕೂಡ ನೀವು ಡ್ರೀಮ್ 11 ಟೀಮ್ ಮಾಡಿ ಯಾವ ರೀತಿಯಾಗಿ ವಿನ್ ಆಗ್ಬೋದು ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೇನೆ. ನಿಮಗೆ ಸೋಷಿಯಲ್ ಮೀಡಿಯಾ ಅಪ್ಡೇಟ್ಸ್ ಬಗ್ಗೆ, ಆನ್ಲೈನ್ ಅರ್ನಿಂಗ್ ಬಗ್ಗೆ ಮತ್ತೆ ಕರೆಂಟ್ ಅಫೇರ್ಸ್ ಬಗ್ಗೆ ಎಲ್ಲರೂ ಇನ್ಫಾರ್ಮೇಶನ್ ಬೇಕಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನು ಪ್ರಾರಂಭಿಸೋಣ ಬನ್ನಿ. ನೀವು ಕೆಳಗಡೆ ಡಿಸ್ಕ್ರಿಪ್ಷನ್ ಇರುವಂತಹ ಲಿಂಕಿಗೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಕಾಣಿಸ್ತದೆ. ಇಲ್ಲಿ ನೋಡ್ತಾ ಇರ್ಬೋದು ಡ್ರೀಮ್ 11 ಇಂಡಿಯಾಸ್ ಬಿಗ್ಗೆಸ್ಟ್ ಫ್ಯಾಂಟಸಿ ಸ್ಪೋರ್ಟ್ಸ್ ಪ್ಲಾಟ್ಫಾರ್ಮ್. ಇದರಲ್ಲಿ ಕೆಳಗಡೆ ಡೌನ್ಲೋಡ್ ಆ್ಯಪ್ ಅಂತಿದೆ, ಪ್ಲೇ ನೋ ಅಂತಿದೆ. ನೀವು ಇಲ್ಲೇ ಬೇಕಾದರೂ ಆಟ ಆಡ್ಬೋದು. ಇಲ್ಲ ಅಂತ ಹೇಳಿದರೆ ಇಲ್ಲಿ ಕಾಣಿಸ್ತದೆ ಹೇಗೆ ಆಟ ಆಡ್ಬೋದು ಅಂತ ಕೂಡ ಕೊಟ್ಟಿದ್ದಾರೆ. ನೀವು ಇಲ್ಲಿ ಡೌನ್ಲೋಡ್ ಆ್ಯಪ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ರಿಜಿಸ್ಟ್ರೇಷನ್ಸ್ ತುಂಬಾ ಸಿಂಪಲ್ ಇರುವಂಥದ್ದು. ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲನ್ನು ಹಾಕಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಆ ಸಂದರ್ಭದಲ್ಲಿ ನಿಮಗೆಲ್ಲಾದರೂ ರೆಫರಲ್ ಐಡಿಯನ್ನು ಹಾಕಬೇಕು ಅಂತ ಅನಿಸಿದ್ರೆ ಹಾಕಿ. ನಾನೀಗ ರೆಫರಲ್ ಐಡಿಯನ್ನು ಕೊಡ್ತಿದ್ದೇನೆ. ರೆಫರಲ್ ಐಡಿ ಹಾಕಿದರೆ ಏನು ಯೂಸು ಅಂತ ಕೇಳಿದರೆ ನಿಮಗೂ 100 ರೂಪೀಸ್ ಕ್ಯಾಶ್ ಬೋನಸ್ ಸಿಗುತ್ತೆ ಮತ್ತು ನನಗೂ ಕೂಡ 100 ರೂಪೀಸ್ ಕ್ಯಾಶ್ ಬೋನಸ್ ಸಿಗುತ್ತೆ. ನನಗೆ ಮಾತ್ರ ಇದರಿಂದ ಪ್ರಾಫಿಟ್ ಇಲ್ಲ, ನಿಮಗೂ ಕೂಡ ಇದೆ. ಹಾಗಾಗಿ ರೆಫರಲ್ ಐಡಿಯನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ. ನೀವು ಹಾಕೋದಾದರೆ ಹಾಕ್ಬೋದು ಆ ರೆಫರಲ್ ಐಡಿಯನ್ನು. ಡ್ರೀಮ್ 11 ಬಗ್ಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ತದೆ. ಇದು ಏನು ಅಂತ ಹೇಳಿದರೆ, ಈಗ ನಾನೊಂದು ಟೀಮನ್ನು ಮಾಡಿರ್ತೇನೆ ಅಂತ ಹೇಳಿದರೆ, ಈಗ ಇವತ್ತು ಫಾರ್ ಎಕ್ಸಾಂಪಲ್ ಮುಂಬೈ ಮತ್ತು RCB ಮ್ಯಾಚ್ ಇದೆ ಅಂತ ಹೇಳಿದ್ರೆ ನಾನು ಅದು ಎರಡನ್ನು ಟೀಮನ್ನು ಸೇರಿಸಿ ಒಂದು ಟೀಮನ್ನು ಮಾಡಿರ್ತೇನೆ ಅಂತ ಹೇಳಿದರೆ ಅದರಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ಅಂತೇಳಿ. ಇನ್ನೊಬ್ಬ ಅದೇ ರೀತಿಯಲ್ಲಿ ಅವನು ಒಂದು ಟೀಮನ್ನು ಮಾಡಿರ್ತಾನೆ. ಆ ಎರಡು ಟೀಮಲ್ಲಿ ಪಾಯಿಂಟ್ ಆಗಿ ಅದರಲ್ಲಿ ಯಾರಿಗೆ ಜಾಸ್ತಿ ಪಾಯಿಂಟ್ ಬರ್ತದೋ ಅವರು ವಿನ್ನರ್ಸ್ ಮತ್ತು ಅವರಿಗೆ ಅಮೌಂಟ್ ಹಾಕಿದಷ್ಟು ಅಮೌಂಟ್ ಅವರಿಗೆ ಹೋಗ್ತದೆ. ಇದರಲ್ಲಿ ನಾನು ಫಸ್ಟ್ ನಿಮಗೆ ಇನ್ವೈಟ್ ಮಾಡಿದ್ಮೇಲೆ ಅದರಲ್ಲಿ ಏನು ಬೋನಸ್ ಇದೆ ಅಂತೇಳಿ ನಾನು ತೋರಿಸ್ಕೊಳ್ತೇನೆ. ಇಲ್ಲಿ ಇನ್ವೈಟ್ ಫ್ರೆಂಡ್ಸ್ ಅಂತಿದೆ, ಅದರಲ್ಲಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಫಾರ್ ಎವ್ರಿ ಫ್ರೆಂಡ್ ದಟ್ ಪ್ಲೇಸ್ ಯು ಬೋತ್ ಗೆಟ್ 100 ರೂಪೀಸ್ ಫ್ರೀ ಅಂತೇಳಿ. ಅಂದರೆ ನೀವು ಎಲ್ಲಾದರೂ ನೀವು ಇನ್ಸ್ಟಾಲ್ ಮಾಡ್ಕೊಂಡು ಇನ್ನೊಬ್ಬ ಅವನಿಗೆ ಫ್ರೆಂಡಿಗೆ ರೆಫರ್ ಮಾಡಿ, ಅವನೆಲ್ಲಾದ್ರೂ ನಿಮ್ಮ ರೆಫರಲ್ ಕೋಡನ್ನು ಹಾಕಿ ಇನ್ಸ್ಟಾಲ್ ಮಾಡಿಕೊಂಡ್ರೆ ಇಬ್ಬರಿಗೂ 100 ರೂಪೀಸ್ ಸಿಗ್ತದೆ. ಇದು ಒಳ್ಳೆಯದು. ಮತ್ತು ಈ 100 ರೂಪೀಸನ್ನು ಕ್ಯಾಶ್ ಬೋನಸನ್ನು ಬರೀ ನೀವು ಇದನ್ನು ಯೂಸ್ ಮಾಡಲಿಕ್ಕಾಗಲ್ಲ. ನೀವು ಸ್ವಲ್ಪನಾದರೂ ಒಂದು 10 ರೂಪೀಸ್ ಅಷ್ಟು ನಿಮ್ಮ ಬ್ಯಾಂಕ್ ಅಮೌಂಟಿಂದ ನೀವು ಹಾಕಬೇಕಾಗ್ತದೆ. ಅದಾದಮೇಲೆ ಆಟ ಆಡ್ಬೋದು. ಮತ್ತು ಇದರಲ್ಲಿ ಇನ್ನೊಂದು ಬೆಸ್ಟ್ ಏನು ಅಂತ ಹೇಳಿದರೆ, ಇಲ್ಲಿ ಲೆವೆಲ್ 49 ಕಾಣಿಸ್ತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಲೆವೆಲ್ ಕಂಪ್ಲೀಟ್ ಆಗ್ತಾ ಹೋದಂಗೂ ನಿಮಗೆ ಅಮೌಂಟ್ ಬರ್ತಾ ಹೋಗ್ತದೆ. ಒಂದೊಂದು ಲೆವೆಲ್ ಆದ ತಕ್ಷಣ 25 ರೂಪೀಸ್ ಅಥವಾ 30 ರೂಪೀಸ್ ಕ್ಯಾಶ್ ಬೋನಸ್ ಬರ್ತದೆ. ಈ ಲೆವೆಲ್ ಕಂಪ್ಲೀಟ್ ಮಾಡಲಿಕ್ಕೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಅಲ್ಲಿ ಇರುವಂತಹ ಕಂಟೆಸ್ಟೆಂಟ್ ಜಾಯ್ನ್ ಆಗಬೇಕು. ಮತ್ತು ಆ ಕಂಟೆಸ್ಟೆಂಟ್ ಜಾಯ್ನ್ ಆದ ಸಾಕು ವಿನ್ ಆಗಬೇಕು ಅಂತೇಳಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು 100 ಕಂಟೆಸ್ಟೆಂಟ್ ಜಾಯ್ನ್ ಆಗಿದ್ದೀನಿ. ಅದರಲ್ಲಿ 64 ಮ್ಯಾಚಸ್ ಇತ್ತು, 42 ವಿನ್ ಆಗಿದ್ದೀನಿ. ಇದೇ ರೀತಿ ಇದು ನಿಮ್ಮ ಲೀಡರ್ ಬೋರ್ಡನ್ನು ತೋರಿಸು. ಮತ್ತು ಇದರಲ್ಲಿ ನಿಮಗೆ ಕ್ಯಾಶ್ ಬೋನಸನ್ನು ಸಮೇತ ಅವ್ರು ಕೊಡ್ತಾರೆ. ಇದೊಂಥರ ಬೆಸ್ಟ್. ನಿಮ್ಮ ಇದರಲ್ಲಿ ಕ್ರಿಕೆಟ್, ಫುಟ್ಬಾಲ್ ಮತ್ತು ಬಾಸ್ಕೆಟ್ಬಾಲ್ ಇದೆ, ಮತ್ತು ಬೇಸ್ಬಾಲ್ ಇದೆ. ಇದೆಲ್ಲದನ್ನು ನೀವು ಆಡ್ಬೋದು. ಇದು ಎಲ್ಲದೂ ಸೇಮ್, ಇಬ್ಬರು ಟೀಮ್ ಮಾಡುವಂಥ ಅದರಲ್ಲಿ ಯಾರಿಗೆ ಜಾಸ್ತಿ ಪಾಯಿಂಟ್ ಬರ್ತದೋ ಅವರೇ ವಿನ್ನರ್ಸ್. ಮತ್ತು ಇಲ್ಲಿ ಮೈ ಮ್ಯಾಚಸ್ ಅಂತ ಕೆಳಗಡೆ ಕಾಣಿಸ್ತಿದೆ. ಅದೇನು ಅಂತ ಹೇಳಿದರೆ, ಲೈವ್ ಮ್ಯಾಚಸ್ ಯಾವ್ದಾದ್ರು ಆಗ್ತದೆ. ನೀವು ಯಾವುದಾದ್ರು ಒಂದು ಅಮೌಂಟನ್ನು ಅಲ್ಲಿ ಹಾಕಿದರೆ ಅದರದ್ದು ಲೈವ್ ಮ್ಯಾಚಸ್ ಇಲ್ಲಿ ಕೆಳಗಡೆ ಬರ್ತಿರ್ತದೆ. ಇನ್ನು ವಿತ್ಡ್ರಾ ಯಾವ ರೀತಿ ಅಂತ ಕೇಳಿದ್ರೆ, ಇಲ್ಲಿ ಮೈ ಬ್ಯಾಲೆನ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವಿತ್ಡ್ರಾ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ವಿತ್ಡ್ರಾ ಮಾಡ್ಕೊಳ್ಬೋದು. ವಿತಿನ್ 4 to 5 ಡೇಸಲ್ಲಿ ನಿಮ್ಗೆ ಅಮೌಂಟ್ ಬರ್ತದೆ. 100% ಆಗಿ ಬರ್ತದೆ. ನಾನು ಇದರಿಂದ ತುಂಬ ಸತಿ ವಿತ್ಡ್ರಾ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಗೊತ್ತು 100% ಆಗಿ ಬರ್ತದೆ. ಮತ್ತು ಅದಲ್ಲದೆ ಈ ಸತಿ IPL ಸ್ಪಾನ್ಸರ್ ಕೂಡ ಇವರೇ, ಡ್ರೀಮ್ 11 ಅವರು. ಇದರಲ್ಲಿ ನಿಮಗೆ ಮಿನಿಮಮ್ 200 ರೂಪೀಸಿಂದ ಮ್ಯಾಕ್ಸಿಮಮ್ 2 ಲ್ಯಾಕ್ವರೆಗೆ ವಿತ್ಡ್ರಾ ಮಾಡ್ಕೊಳ್ಬೋದು. ಅಂದಾಜು ಮಾಡಿ 2 ಲ್ಯಾಕ್ ತನಕ ವಿತ್ಡ್ರಾ ಮಾಡ್ಕೊಳ್ಬೋದು ಅಂತ ಹೇಳಿ ಇದರಲ್ಲಿ ಎಷ್ಟು ಅಮೌಂಟನ್ನು ಅರ್ನ್ ಮಾಡ್ತಾರೆ ಅಂತ ಹೇಳಿ. ಇನ್ನು ನೀವು ಅಮೌಂಟ್ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲೇ ಕ್ಯಾಶ್ ಬೋನಸ್ ಅಂತ ಹೇಳಿದ್ರೆ ನಿಮಗೆ ನೀವು ರೆಫರಲ್ ಮಾಡಿದಂಥ ಕ್ಯಾಶ್ ಬೋನಸ್ ಇಲ್ಲಿ ಕೆಳಗಡೆ ಕಾಣಿಸುತ್ತೆ. ಇಲ್ಲಿ ಮೈ ರೀಸೆಂಟ್ ಟ್ರಾನ್ಸಾಕ್ಷನ್ ಇದೆ. ನಿಮ್ಮ ಪೇಮೆಂಟನ್ನು ಅಂದರೆ ಯಾವುದಾದ್ರು ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡಬೇಕು ಮತ್ತು ಅದನ್ನು ರಿಮೂವ್ ಮಾಡಬೇಕು ಅಂತ ಹೇಳಿದರೆ ಇಲ್ಲಿದೆ. ನಾನು ವೀಡಿಯೋ ಪ್ರಾರಂಭಿಸಬೇಕಾದ್ರೆ ಹೇಳಿದ್ದೆ, ನಿಮಗೆ ಕ್ರಿಕೆಟ್ ಬಗ್ಗೆ ನಾಲೆಡ್ಜ್ ಇಲ್ಲದೆ ಇದ್ದರೂ ಇದನ್ನ ಡ್ರೀಮ್ 11 ಆಡ್ಬೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಅಂತ. ಅದಕ್ಕಾಗಿ ನೀವು ವೀಡಿಯೋನ ಫುಲ್ ಕಂಟಿನ್ಯೂ ಆಗಿ ನೋಡ್ತಾ ಇರಬೇಕು. ಇದರಲ್ಲಿ ನೀವು ಯಾವ ರೀತಿಯಾಗಿ ಕಂಟೆಸ್ಟಿಗೆ ಜಾಯ್ನ್ ಆಗೋದು, ಎಷ್ಟು ಕ್ಯಾಶ್ ಪ್ರೈಸ್ ಇರ್ತದೆ ಅಂತೆಲ್ಲ ತೋರಿಸ್ತೇನೆ. ಇಲ್ಲಿ 41 ರೂಪಾಯಿ ಕೊಟ್ಟು ಎಂಟ್ರಿ ಆದರೆ ನಿಮಗೆ 70 ಲಕ್ಷದಷ್ಟು ಪ್ರೈಸ್ ನಿಮಗೆ ಬರ್ತದೆ ಅಂತ ಹೇಳಿದ್ರೆ, ನಿಮ್ಮದು ರಿಸಲ್ಟ್ ಎಷ್ಟು ಒಳಗಿರುತ್ತದೋ ಅಷ್ಟು ಅಮೌಂಟ್ ನಿಮಗೆ ಬರ್ತದೆ. ಇಲ್ಲಿ ಮೇಲ್ಗಡೆ ಕಂಟೆಸ್ಟ್ ಸೈಜ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನೋಡ್ಬೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು
ಫಸ್ಟ್ ಎಂಟ್ರಿ ಕೊಡ್ತಾನೆ. ಇದು ಪ್ರಾಕ್ಟೀಸ್ ಮ್ಯಾಚ್, ನೀವು ಮಾಡಿದಾರೆ ಮಾಡ್ಕೊಳ್ಬೋದು. ಇಲ್ಲಿ 12 ರೂಪಾಯಿದು 4 ಜನ ಇರ್ತಾರೆ. ಅದರಲ್ಲಿ ಯಾರು ಫಸ್ಟ್ ಬರ್ತಾರೋ ಅವರಿಗೆ 44 ರೂಪೀಸ್ ಫೋಲ್ ಆಗಿ ಹೋಗ್ತದೆ. ಮತ್ತು ಅದೇ ರೀತಿ 15 ರೂಪಾಯಿದು. ನೀವು ಇದರಲ್ಲಿ ಬೆಸ್ಟ್ ಯಾವುದು ಯೂಸ್ ಮಾಡಿ ಅಂತ ಹೇಳಿದ್ರೆ 15 ರೂಪೀಸನ್ನು ಯೂಸ್ ಮಾಡಿ. ಯಾಕಂತ ಹೇಳಿದ್ರೆ ನಮ್ಗೆ ಅತ್ಯಾಸೆ ಬೇಡ, ಎಷ್ಟು ಬರ್ತದೆ ಅಷ್ಟು ಬಂದರೆ ಸಾಕು. ಮತ್ತು 15 ರೂಪೀಸ್ ಆಲ್ಮೋಸ್ಟ್ ಬಂದೇ ಬರ್ತದೆ ನಿಮಗೆ. ಇಲ್ಲಿ ಮೈ ಕಂಟೆಸ್ಟ್ ಅಂತ ಹೇಳಿದ್ರೆ ಇದರಲ್ಲಿ ಯಾವುದೋ ಕಂಟೆಸ್ಟ್ ಆದರೆ ಅದನ್ನು, ಮತ್ತು ಮೈ ಟೀಮ್, ಇಲ್ಲಿ ಟೀಮ್ ಮಾಡ್ಬೋದು ನೀವು. ಒಂದು ಟೀಮನ್ನು ಅಂದರೆ ಹೇಳಿ 2 ಟೀಮನ್ನು ಸೇರಿಸಿ ಒಂದು ಟೀಮನ್ನು ಮಾಡಬೇಕಲ್ಲ, ಆ ಟೀಮನ್ನು ಇಲ್ಲಿ ನನಗೆ ಸುಮ್ಮನೆ ಸೆಲೆಕ್ಟ್ ಮಾಡ್ತೇನೆ. ಪಾಯಿಂಟಿಗೆ ಸರಿಯಾಗಿ ಮಾಡಬೇಕು, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗಲ್ಲ. ಸೊ ಆ ಪಾಯಿಂಟನ್ನು ನೋಡ್ಕೊಂಡು ಮಾಡಬೇಕು. ಅದಾದಮೇಲೆ ಬರುವಂಥದ್ದು ನೆಕ್ಸ್ಟ್ ನಾವು ಕರೆಕ್ಟಾಗಿ ಚೂಸ್ ಮಾಡಬೇಕಾಗಿದ್ದು ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನನ್ನು. ಕ್ಯಾಪ್ಟನ್ ಅಂತ ಹೇಳಿದರೆ ಅವರಿಗೆ 1 ರನ್ ಹೊಡೆದ್ರೆ ಆಲ್ಮೋಸ್ಟ್ ಎಲ್ಲರಿಗೂ 1 ರನ್ ಹೊಡೆದ್ರೆ 1 ಪಾಯಿಂಟ್ ಸಿಗುತ್ತೆ. ಬಟ್ ಕ್ಯಾಪ್ಟನ್ ಹೊಡೆದ್ರೆ ಅದ್ರ ಡಬಲ್ ಸಿಗ್ತದೆ. ಅದೇ ವೈಸ್ ಕ್ಯಾಪ್ಟನ್ ಆಗಿದ್ದರೆ 1.5% ಸಿಗ್ತದೆ. ಇದಾದಮೇಲೆ ನಾನು ಹೇಳಿದೆ ನಿಮಗೆ ಅದ್ರ ಬಗ್ಗೆ, ಕ್ರಿಕೆಟ್ ಬಗ್ಗೆ ನಾಲೆಡ್ಜ್ ಇಲ್ಲದೇ ಇದ್ದರೂ ಅದರಲ್ಲಿ ಹಣ ಮಾಡ್ಬೋದು ಅಂತೇಳಿ. ಅದು ಹೇಗೆ ಅಂತ ಹೇಳಿದರೆ ನಿಮಗೆ ಟೆಲಿಗ್ರಾಮ್ ಬಗ್ಗೆ ಗೊತ್ತಿರ್ತದೆ. ಆ ಟೆಲಿಗ್ರಾಮ್ ಆ್ಯಪನ್ನು ಒಂದು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಆ ಟೆಲಿಗ್ರಾಮಲ್ಲಿ ತುಂಬ ಇದ್ದಾವೆ ಯಾವುದು ಅಂತ ಹೇಳಿದರೆ ಡ್ರೀಮ್11 ಬಗ್ಗೆ ತುಂಬಾ ಟೀಮ್ಗಳನ್ನು ಹಾಕ್ತಾರೆ. ಪ್ರತಿ ಮ್ಯಾಚಿದು ಪ್ರತಿಯೊಂದ್ರದ್ದು ಅಪ್ಡೇಟನ್ನು ಅಲ್ಲಿ ಕೊಡ್ತಾರೆ. ಮತ್ತು ಅದರಲ್ಲಿ ನನಗೆ ಬೆಸ್ಟ್ ಯಾವುದು ಅಂತ ಹೇಳಿದರೆ ಡ್ರೀಮ್11 ಪ್ಲೇಯಿಂಗ್ 11 ಅಂತೇಳಿ. ನಾನು ಇದು ಆಲ್ಮೋಸ್ಟ್ ಎಲ್ಲ ಮ್ಯಾಚನ್ನು ನೋಡಬೇಕಂತ ಹೇಳ್ಬೇಕು. ನಾನು ಎಲ್ಲ ಮ್ಯಾಚನ್ನು ಆಡಿಸೋಕ್ಕಿಂತ ಬಂದು ಇದನ್ನು ನೋಡಿ ಇದರ ಟೀಮನ್ನೇ ಆಡಿಸ್ತೇನೆ. ಇದರಲ್ಲಿ ಏನು ಮಾಡ್ಬೇಕಂತ ಹೇಳಿ ನೋಡಿ, ಇಲ್ಲಿ ಟೀಮ್ ಕಳಿಸಿರ್ತಾರೆ. ಫುಲ್ 11 ಜನದ ಟೀಮ್ ಇರುತ್ತೆ. ಒಂದು ಮ್ಯಾಚ್ ವಿನ್, ನೀವು ಇದರಲ್ಲಿ ಆಲ್ಮೋಸ್ಟ್ 3 ಮ್ಯಾಚ್ ಆಡಿಸಿದ್ದೀರ ಅಂತ ಹೇಳಿದ್ರೆ 2 ಮ್ಯಾಚ್ ವಿನ್ ಆಗ್ತೀರ, 1 ಸೋಲ್ತೀರ. 1 ಸೋತ್ರೂ ಪರವಾಗಿಲ್ಲ, ಇನ್ನು 2 ಮ್ಯಾಚ್ ವಿನ್ ಆಗಿರ್ತೀರಲ್ವ. ಆ ಕಾರಣಕ್ಕಾಗಿ ನಾವು ಬೆಸ್ಟ್ ಯಾವುದು ಅಂತ ಹೇಳಿದರೆ ಟೆಲಿಗ್ರಾಮಿಂದ ಈ ಡ್ರೀಮ್11 ಪ್ಲೇಯಿಂಗ್ 11 ನೋಡಿಕೊಂಡೇ ನೀವು ಅದನ್ನು ಆಡಿಸ್ಬೇಕು. ನೀವಿಲ್ಲಿ ಡ್ರೀಮ್11 ಯಾವ ರೀತಿಯಾಗಿ ಆಡಿಸ್ತೀರೋ ಅದರದ್ದೆಲ್ಲ ಟೀಮ್ ಟೆಲಿಗ್ರಾಮಲ್ಲಿ ಇರ್ತದೆ. ಮತ್ತು ತುಂಬ ಚಾನಲ್ಗಳಿರ್ತದೆ. ಅದರಲ್ಲಿ ನೀವು ಯಾವ ಚಾನಲನ್ನು ಸೇರ್ಕೊಳ್ಬೇಕಂತ ಹೇಗೆ ನೋಡಬೇಕು, ಅದು ಬೆಸ್ಟ್ ಹೌದಲ್ಲ ಅಂತ ಹೇಳಿದ್ರೆ ಅದರ ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ ನೋಡಿ. ಮತ್ತು 1-2 ದಿನ ನೀವು ಆಡಿಸ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಈ ಡ್ರೀಮ್11 ಇದು ಚಾನಲ್ ಬೆಸ್ಟು ಅಥವಾ. ಮತ್ತು ಇನ್ನೊಂದು ಏನಂತ ಹೇಳಿ ಇದ್ರ ಮೇನಾಗಿ ಇರುವಂಥ ಇದು ಲಕ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಟೈಮ್ 0.5 ಪಾಯಿಂಟಲ್ಲಿ ನಮ್ಮದು ಅಮೌಂಟ್ ಹೋಗ್ತದೆ, ಆ ರೀತಿ ಎಲ್ಲ ಆಗ್ತದೆ. ಅದಕ್ಕೋಸ್ಕರ ಇದೆಲ್ಲ 100% ಇರುವಂಥದ್ದು ಲಕ್ ಮೇಲೆ. ಮತ್ತು ನಿಮಗೆ ನಾಲೆಡ್ಜ್ ಇಲ್ವಾ, ಕಂಪ್ಲೀಟ್ ನಾಲೆಡ್ಜ್ ಇಲ್ಲ ಅಂತ ಹೇಳಿದ್ರೆ ಟೆಲಿಗ್ರಾಮಿಂದ ಈ ಟೀಮನ್ನು ನೋಡಿ, ಸೇಮ್ ಟೀಮನ್ನು ಆಡಿಸಿ 3 ಮ್ಯಾಚಲ್ಲಿ 2 ಮ್ಯಾಚನ್ನು 100% ಆಗಿ ವಿನ್ ಆಗ್ತೀರಾ. ನಿಮಗೆ ಕ್ರಿಕೆಟ್ ನಾಲೆಡ್ಜ್ ಇಲ್ಲದೆ ಇದ್ದರೂ ನೀವು ಡ್ರೀಮ್11 ಯಾವ ರೀತಿ ಟೀಮ್ ಮಾಡಿ ಹಣ ಮಾಡ್ಬೋದು ಅಂತ ಹೇಳಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೇನೆ. ಹಾಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಮತ್ತು ಪ್ಲೀಸ್ ಲೈಕ್ ಮಾಡಿ, ಯಾಕಂತ ಹೇಳಿದರೆ ನೀವು ಲೈಕ್ ಮಾಡಿದ ವಿಡಿಯೋ ತುಂಬ ಜನಕ್ಕೆ ಪ್ರಮೋಟ್ ಆಗ್ತದೆ. ಆ ಕಾರಣಕ್ಕೋಸ್ಕರ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನು ಇಲ್ಲಿಗೆ ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ.